ಅಂತ ಹಣವನ್ನ ಬಿಲ್ಡಿಂಗ್ನ ಬಿಟ್ಟು ಹೋದ್ರಿ. ಇವತ್ತು ನಮ್ಮ MC ಸಾಹೇಬರು ಸುಮಾರು 400 ಕೋಟಿಗೂ ಹೆಚ್ಚು ಹಣವನ್ನ ತಂದು ಇವತ್ತು ಒಂದು ಹಂತಕ್ಕೆ ತಂದಿರತಕ್ಕಂಥ ಕೀರ್ತಿ ನಮ್ಮ MC ಸಾಹೇಬ್ರದು. ಈಗಾಗಲೇ ಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಸ್ಪಿಟ್ಲು ಇನ್ನೇನು ಕೆಲವೇ ದಿನಗಳಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಸಿದ್ಧತೆ ಮಾಡಿಕೊಂಡು ಅದು ಆಸ್ಪತ್ರೆಯೂ ಪ್ರಾರಂಭ ಆಗುತ್ತೆ. ಅದರ ಕೀರ್ತಿ ನಮ್ಮ MC ಸಾಹೇಬ್ರದ್ದು. ತಾವು ಹೇಳಿದ್ರಿ ಕನ್ನಡ ಭವನವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಮೊಯ್ಲಿ ಸಾಹೇಬರು. ಅದನ್ನು ಪೂರ್ಣ ಮಾಡಿರ್ತಕ್ಕಂಥದ್ದು ನಮ್ಮ MC ಸಾಹೇಬರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಖರ್ಚನ್ನು ತಂದು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ವ್ಯವಸ್ಥೆ ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಕನ್ನಡ ಭವನ ಆಗಿದೆ ಅಂತಂದರೆ ಅದು ನಮ್ಮ ಸರ್ಕಾರದ್ದು, ಅದು ನಮ್ಮ MC ಸಾಹೇಬರ ಒಂದು ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬರೀ ಅದೊಂದೇ ಅಲ್ಲ, ಮಹಿಳಾ ಕಾಲೇಜು ಇವತ್ತು ಕಾಲೇಜಲ್ಲಿ ಪ್ರಾರಂಭ ಆಗಿದೆ. ಇವತ್ತು ಮೇಲ್ಗಡೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು ನಡೀತಾ ಇದೆ. ಅದಕ್ಕೆ ಶ್ರಮಿಸ್ತಾ ಇರ್ತಕ್ಕಂಥದ್ದು ನಮ್ಮ MC ಸಾಹೇಬರು. ಹಾಗೆ ನಮ್ಮ ರೈತರಿಗೋಸ್ಕರ ಅಂತಾರಾಷ್ಟ್ರೀಯ ಒಂದು ಮಾರ್ಕೆಟ್ ಇವತ್ತು ಸುಮಾರು ಕೋಟಿಗಳಲ್ಲಿ ಅದಕ್ಕೆ ಸಿದ್ಧತೆಯನ್ನು ಆಗ್ತಾ ಇದೆ. ಅದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ MC ಸಾಹೇಬರು. ಸಂಸದರೇ, ಮಾತು ಸಾಧನೆಯಾಗಬಾರದು, ಸಾಧನೆಯನ್ನು ಮಾತ್ರ ಮಾತನಾಡಬೇಕು. ಸಂಸದರೇ, ನಿಮ್ಮದು ಮಾತು ಮಾತ್ರ ಸಾಧನೆ ಆಗ್ತಾ ಇದೆ. ನಮ್ಮ ಶಾಸಕ ಪ್ರದೀಪ್ ಈಶ್ವರ್ದು ಸಾಧನೆ ಇಡೀ ಚಿಕ್ಕಬಳ್ಳಾಪುರ ಹೇಳ್ತಾ ಇದೆ. ಒಬ್ಬ ಅನಾಥ ಹುಡುಗ ಇವತ್ತು ತನ್ನ ಸ್ವಂತ ಪರಿಶ್ರಮದಿಂದ, ಜನಬೆಂಬಲದಿಂದ ಇವತ್ತು ಶಾಸಕರಾಗಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ಅವರು ಶಾಸಕರಾದ ಮೇಲೆ 2 ಕ್ಷೇತ್ರಗಳಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲನೇದು ಆರೋಗ್ಯ ಕ್ಷೇತ್ರ, ಎರಡನೇದು ಶಿಕ್ಷಣ ಕ್ಷೇತ್ರ. ಆರೋಗ್ಯ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕನೇ ಮೆಚ್ಚುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅಂತಂದರೆ 10 ಆಂಬ್ಯುಲೆನ್ಸನ್ನ ಜನಸೇವೆಗೆ ಬಿಟ್ಟು ಇವತ್ತು 10 ಆಂಬ್ಯುಲೆನ್ಸು ಐಷಾರಾಮಿ ಆಗಿರ್ತಕ್ಕಂಥ ಆಂಬ್ಯುಲೆನ್ಸ್ಗಳು, ಅಲ್ಲಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಅದರಲ್ಲಿ ಇರ್ತಕ್ಕಂಥದ್ದನ್ನು ನಮ್ಮ ಶಾಸಕರು ಬಿಟ್ಟು ಇವತ್ತು ಜನಸೇವೆ ಮಾಡ್ತಾ ಇದ್ದಾರೆ. ಇದು ಡ್ರಾಮಾನ ಸಂಸದರೇ? ಇದು ನಾಟಕ ಆಡ್ತಾ ಇದ್ದಾರೆ ಸಂಸದರೇ? ಜನ ನೋಡ್ತಾ ಇದ್ದಾರೆ ಸಂಸದರೇ? ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ SSLC ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಪ್ರತಿ ಮಗುಗೂ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಜನ ಮಕ್ಕಳಿಗೂ ಪ್ರಶ್ನೆ ಪತ್ರಿಕೆಯನ್ನು ತಯಾರಿ ಮಾಡಿ ಆ ಮಕ್ಕಳಿಗೆ ಪ್ರತಿದಿನ ಒಂದೊಂದು ಯೂನಿಟ್ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಇದು ಡ್ರಾಮಾನ ಸಂಸದರೇ? ಇದು ಮಕ್ಕಳ ಒಂದು ಸರ್ವಾಂಗೀಣ ಬೆಳವಣಿಗೆಗೆ ಮಾಡ್ತಕ್ಕಂಥದ್ದು. SSLC ಪರೀಕ್ಷೆ ಹೇಗೆ ನಡೀತು ಅಂತ ಎಲ್ರಿಗೂ ಗೊತ್ತಿದೆ. ಇವತ್ತು 2023-24ರಲ್ಲಿ ಫಲಿತಾಂಶ ಕುಂಠಿತ ಆಗಿರ್ಬೋದು, ಬಟ್ ಆದರೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಕೊಡುವಲ್ಲಿ ನಮ್ಮ ಶಿಕ್ಷಕರು, ನಮ್ಮ ಶಿಕ್ಷಣ ಇಲಾಖೆ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ BO ಅವರು, DDP ಅವರು ಎಲ್ಲ HMSನು ಶ್ರಮವಹಿಸಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. 2024 ಮತ್ತು 2025ರಲ್ಲೂ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಗುಣಾತ್ಮಕ ಶಿಕ್ಷಣವನ್ನು ತಂದುಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನದಾಗಿ ಶ್ರಮವಹಿಸಿ ಆ ಫಲಿತಾಂಶವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದು ಡ್ರಾಮಾನ ಸಂಸದರೇ? ಇದು ನಾಟಕ ಆಡ್ತಾ ಇದ್ದಾರೆ ಸಂಸದರೇ? ಜನ ನೋಡ್ತಾ ಇದ್ದಾರೆ ಸಂಸದರೇ? ನಾನು ನಿಮ್ಮನ್ನು ವಿಮರ್ಶನೆ ಮಾಡ್ತಾ ಇಲ್ಲ ಸಂಸದರೇ. ನಮ್ಮ ಶಾಸಕರು ತನ್ನ ತಂದೆ ತಾಯಿಯನ್ನು ಕಳ್ಕೊಂಡಾಗ ಭಾಳ ಕಷ್ಟಪಟ್ಟು ಶ್ರಮವಹಿಸಿ ಒಂದು ಜೊತೆ ಬಟ್ಟೆನೂ ಕಷ್ಟಪಟ್ಟು ಒಂದೇ ಜೊತೆ ಬಟ್ಟೆಯಲ್ಲಿ 2 ಜೊತೆ ಬಟ್ಟೆ, ಒಂದು ಜೊತೆ ಬಟ್ಟೆಯಲ್ಲಿ ಒಂದು ಟೀ ಶರ್ಟು, ಒಂದು ಪ್ಯಾಂಟಲ್ಲಿ ಅವರು ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ನಮ್ಮ ಶಾಸಕರು ತಾವು ಗೆದ್ದ ಮೇಲೆ ನಮ್ಮ ಚಿಕ್ಕಬಳ್ಳಾಪುರದ 60,000 ಮನೆಗಳಿಗೆ ತನ್ನ ತಾಯಂದಿರಿಗೆ, ತನ್ನ ತಂಗಿಯರಿಗೆ, ತನ್ನ ಅಕ್ಕಂದರಿಗೆ ಅರಿಶಿನ ಕುಂಕುಮವಾಗಿ ಸೀರೆ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತು ಎಲ್ಲ ಮಕ್ಕಳಿಗೂ 20,000 ಮಕ್ಕಳಿಗೆ, ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಮಕ್ಕಳಿಗೆ ಬಟ್ಟೆ ಕೊಡ್ತಾ ಇರ್ತಕ್ಕಂಥದ್ದು ಡ್ರಾಮಾನ ಸಂಸದರೇ? ಅದು ನಾಟಕನ ಸಂಸದರೇ? ಸುಮಾರು ಮಕ್ಕಳಿಗೆ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದಾರೆ ನಮ್ಮ ಶಾಸಕರು. ಇದಕ್ಕೆ ಎಲ್ಲರೂ
ನಮ್ಮ ಮಾಧ್ಯಮ ಮಿತ್ರರು ಸಾಕ್ಷಿಭೂತರಾಗಿದ್ದಾರೆ, ಜನರು ಸಾಕ್ಷಿಯಾಗಿದ್ದಾರೆ. ಇದು ಡ್ರಾಮಾನ ಸಂಸದರೆ. ತಮ್ಮ ಎಲೆಕ್ಷನ್ ಟೈಮಲ್ಲಿ ತಾವು ಒಂದ್ಸಲ ಎಲ್ಲ ಮಕ್ಕಳಿಗೂ ಬಸ್ ಪಾಸ್ ಮಾಡಿಸಿ ಅದನ್ನು ಆವತ್ತಿನಿಂದ ಇವತ್ತಿನವರೆಗೂ ನಾನು ಬಸ್ ಪಾಸ್ ಮಾಡಿಸಿದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದೀರಿ. ಆದರೆ ನಮ್ಮ ಪ್ರದೀಪ್ ಈಶ್ವರು ಗೆದ್ದಾಗಿಂದ SSLC ಮಕ್ಕಳಿಗೆ, PUC ಮಕ್ಕಳಿಗೆ, ಡಿಗ್ರಿ ಮಕ್ಕಳಿಗೆ, ಇಂಜಿನಿಯರ್ ಮಕ್ಕಳಿಗೆ, MBBS ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ, ಆಟೋ ಅವರ ಮಕ್ಕಳಿಗೆ, ಇಷ್ಟೂ ಜನಕ್ಕೂ ಸ್ಕಾಲರ್ಶಿಪ್ಪು ಪ್ರತಿ ವರ್ಷ 2 ವರ್ಷದಿಂದ ಸತತವಾಗಿ ಕೊಡ್ತಾ ಈಗ 3ನೇ ವರ್ಷ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಡ್ರಾಮಾನ ಸಂಸದರೆ. ಈಗ ಸಬ್ಜೆಕ್ಟ್ಗೆ ಬರ್ತಾ ಇದ್ದೀನಿ ಸಂಸದರೆ. ಅಭಿವೃದ್ಧಿಗೆ ಮತ್ತೊಂದು ಹೆಸರು ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಅಂತಂದರೆ ಅಭಿವೃದ್ಧಿ ಅಂತಂದರೆ ಪ್ರದೀಪ್ ಈಶ್ವರ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಡೀ ಕರ್ನಾಟಕ ಮೆಚ್ಚುವಂಥ ಕೆಲಸ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಸಂಸದರೆ. ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಪ್ರತಿ ಹಳ್ಳಿಗೂ ಎಲ್ಲ ಅಧಿಕಾರಿಗಳ ಜೊತೆ ಹೋಗಿ ಎಲ್ಲ ಮಾಧ್ಯಮ ಮಿತ್ರರು ಅದಕ್ಕೆ ಸಾಕ್ಷಿಭೂತರಾಗಿದ್ದಾರೆ. ಸುಮಾರು 160 ಹಳ್ಳಿಗಳಿಗೂ ಹೆಚ್ಚು ಹಳ್ಳಿಗಳನ್ನು ನಾವು ಈಗಾಗಲೇ ಭೇಟಿ ಮಾಡಿದ್ದೀವಿ. ಆ ಹಳ್ಳಿಗಳಲ್ಲಿ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲೇ ಕುಳಿತುಕೊಂಡು ಎಲ್ಲ ಅಧಿಕಾರಿ ವೃಂದದವರ ಜೊತೆಯಲ್ಲಿ ಬಗೆಹರಿಸಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಸುಮಾರು ಪ್ರತಿ ಹಳ್ಳಿಯಲ್ಲೂ ಅವರು ಹೇಳಿರ್ತಕ್ಕಂಥ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ 100ಕ್ಕೆ 100% ಮಾಡಿರ್ತಕ್ಕಂಥ ಹಳ್ಳಿಗಳು ಇದೆ. 90% 95% ಭಾಗಶಃ ಅವುಗಳನ್ನು ಅವ್ರು ಹೇಳಿರ್ತಕ್ಕಂಥ ಕಷ್ಟಗಳನ್ನು ಬಗೆಹರಿಸಿರ್ತಕ್ಕಂಥ ನಿದರ್ಶನಗಳು ಇದೆ. ಇದೆಲ್ಲವೂ ಡ್ರಾಮಾನ ಸಂಸದರೆ, ಇದೆಲ್ಲ ನಾಟಕನ ಸಂಸದರೆ. ಒಂದ್ಸಲ ಬನ್ನಿ ಸಂಸದರೆ, ಒಂದು ನಿಮಗೆ ರಾತ್ರಿ ಹಗಲು ಎಲ್ಲ ಸಮಯನೂ ಎಲ್ಲೆಲ್ಲಿ ಏನೇನು ಕೆಲಸಗಳಾಗ್ತಾ ಇದೆ ಅಂತಕ್ಕಂಥದ್ದು ಅಷ್ಟೇ ನಿಮಗೆ ಗಮನ ಇದೆ ಸಂಸದರೆ. ತಮಗೂ ಗೊತ್ತಿದೆ ಏನು ಕೆಲಸ ನಡೀತಾ ಇದೆ, ಏನು ಕೆಲಸ ನಡೀತಾ ಇಲ್ಲ ಅಂತಕ್ಕಂಥದ್ದು. 15ರಿಂದ 16 ವಾರ್ಡ್ಗಳು ಈಗಾಗಲೇ ಕಂಪ್ಲೀಟ್ ಆಗಿದೆ. ಅದಕ್ಕೆ ಸಾಕ್ಷಿಯಾಗಿ ಎಲ್ಲ ಜನರು ಇದ್ದಾರೆ. ಆ ವಾರ್ಡ್ಗಳಲ್ಲಿ ಬರ್ತಕ್ಕಂಥ ಚರಂಡಿಗಳು, ಆ ವಾರ್ಡ್ಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು, ಲೈಟ್ ಆಗಿರ್ಬೋದು, ಇನ್ನೊಂದಾಗಲಿ, ಅವೆಲ್ಲವೂ ಸರಿಪಡಿಸ್ತಾ ಬರ್ತಾ ಇರ್ತಕ್ಕಂಥದ್ದು ಡ್ರಾಮಾನ ಸಂಸದರೆ. ಜನರಿಗೆ ಬುದ್ಧಿ ಇದೆ, ಬುದ್ಧಿಜೀವಿಗಳು ಯಾವುದು ತಪ್ಪು ಯಾವುದು ಸರಿ ಅಂತಕ್ಕಂಥ ಆಲೋಚನೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಚಾತುರ್ಯತೆ ಜನರಲ್ಲಿದೆ. ಜನರು ನಾಳೆ ದಿನ ಈಗಾಗಲೇ ಒಂದ್ಸಲ ಪಾಠ ಕಳಿಸಿದ್ದಾರೆ. ಇದೇ ರೀತಿಯಾಗಿ ಉಡಾಫೆ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಸಂಸದರೆ. ಜನರು ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಮಾಧ್ಯಮ ಮಿತ್ರರು ಪ್ರತಿ ಹಳ್ಳಿಗೂ ಬರ್ತಾ ಇದ್ದಾರೆ, ಪ್ರತಿ ಹಳ್ಳಿ ಕಾರ್ಯಗಳನ್ನು ನೋಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಗಮನಿಸಿ ಅವರು ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಯಾರು ಡ್ರಾಮಾ ಮಾಡಿ ಮಾಡ್ತಾ ಇಲ್ಲ ಸಂಸದರೆ. ಎಲ್ಲ ಇರ್ತಕ್ಕಂಥದ್ದು ಸತ್ಯವನ್ನು ಹೇಳ್ತಾ ಇದ್ದಾರೆ. ಅವ್ರು ನೋಡಿದ್ದನ್ನು ನಮಗೆ ಪ್ರತ್ಯಕ್ಷ ಜನಸಾಮಾನ್ಯರಿಗೆ ಕೈ ಕೊಟ್ಟಾಗ, ಕೈ ಕುಲುಕಿದಾಗ ಕೈ ತೊಳ್ಕೊಳ್ತಕ್ಕಂಥವ್ರು ತಾವಾಗಿರ್ಬೋದು. ಆದರೆ ಹಿರಿಯರಿಗೆ, ದೊಡ್ಡವರಿಗೆ ಕಾಲ್ಮುಟ್ಟಿ ನಮಸ್ಕಾರ ಮಾಡಿ ಒಂದು ಸಮಾಜದ ಒಂದು ಸೇವೆ ಮಾಡಲಿಕ್ಕೆ ಬದ್ಧರಾಗಿ, ಕಂಕಣಬದ್ಧರಾಗಿ ನಿಂತಿರ್ತಕ್ಕಂಥವರು ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರು ಅಂತಂದರೆ ಒಬ್ಬ ಜನಸೇವಕ, ಜನರಿಂದ ಜನರಿಗೋಸ್ಕರ ಜನರ ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ಶಾಸಕ, ಒಬ್ಬ ಧೀಮಂತ ನಾಯಕ, ಅಹಿಂದ ವರ್ಗದ ಒಬ್ಬ ನಾಯಕ, ಅಹಿಂದ ವರ್ಗದ ನಾಯಕ, ಚಿಕ್ಕಬಳ್ಳಾಪುರದ ಅಹಿಂದ ವರ್ಗದ ನಾಯಕ, ಚಿಕ್ಕಬಳ್ಳಾಪುರದ ಚಾಣಕ್ಯ, ಕಲಿಯುಗದ ಅಂಬೇಡ್ಕರ್ ನಮ್ಮ ಪ್ರದೀಪ್ ಈಶ್ವರ್ ಅವರು. ಅವರ ಕೆಲಸ ಕಾರ್ಯಗಳು, ಅವರ ಅಭಿವೃದ್ಧಿಗೆ ನಮ್ಮ ಪೆರೇಸಂದ್ರದ ಕಾಕಲ್ ಚಿಂತೆ ರಸ್ತೆನೇ ಕಾಮಗಾರಿನೇ ಅಭಿವೃದ್ಧಿಗೆ ನಿದರ್ಶನ. ನಿಮ್ಮ ಪಂಚಾಯತಿ ಕಮ್ಗುಟ್ಟಳ್ಳಿ ಪಂಚಾಯತಿಯಲ್ಲಿರ್ತಕ್ಕಂಥದ್ದೇ. ಹಾಗೆ ಕಮ್ಗಾನಹಳ್ಳಿ ರಸ್ತೆ, ರೇಣುಮಾಕ್ಲಹಳ್ಳಿ ರಸ್ತೆ, ನಮ್ಮ ಪೆರೇಸಂದ್ರದ ರಸ್ತೆ, ಅವರು ಗೆದ್ದಿದ ತಕ್ಷಣ ನಮ್ಮ ಪೆರೇಸಂದ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ನಮ್ಮ SC ST ಅವರಿಗೆ ಕಾಲೋನಿಗೆ ಸ್ಮಶಾನ ಇರಲಿಲ್ಲ. ಮೊದಲನೇ ಕೆಲಸನೇ ಅವ್ರು ಗೆದ್ದಿದ ತಕ್ಷಣ ಮೊದಲ ಕೆಲಸ ಅದು ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಪ್ರದೀಪ್ ಈಶ್ವರ್ ಅವರು. ಇದು ಡ್ರಾಮಾನ ಸಂಸದರೆ, ಇದು ನಾಟಕನ ಸಂಸದರೆ. ಪೆರೇಸಂದ್ರ ರಸ್ತೆ ನಡೀತಾ ಇದೆ ಈಗ. ಜಲಜೀವನ್ ಸ್ವಲ್ಪ ಪೈಪ್ ಲೈನು ಅದು ಇದು ಆಗೋದ್ರಿಂದ ಅದು ಸ್ವಲ್ಪ ತಡ ಆಗ್ತಾ ಇದೆ. ಅದಾದಮೇಲೆ
ಒಂದೆರಡು ತಿಂಗಳಲ್ಲಿ ಅದು ಕಂಪ್ಲೀಟಾಗಿ ಕೆಲಸ ಮುಗಿಯುತ್ತೆ. ಆ ನಂತರ ನಮ್ಮ ಪೆರೇಸಂದ್ರದ ಒಂದು ರೂಪುರೇಷೆನೇ ಬದಲಾಗುತ್ತೆ. ಅದರ ಒಂದು ಕ್ರೆಡಿಟ್ ಪೂರ್ತಿ ನಮ್ಮ ಶಾಸಕರದಾಗಿರ್ತದೆ. ಇದು ಯಾವುದೂ ಡ್ರಾಮಾ ಅಲ್ಲ ಸಂಸದರೇ, ಇದು ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು. ಜನಪ್ರಿಯ ಶಾಸಕರು ನಮ್ಮ ಪ್ರದೀಪ್ ಈಶ್ವರ್ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು, ಇನ್ನು ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಕಾರ್ಯಗಳ ಬಗ್ಗೆ ನಮ್ಮ ನೂತನ ಬ್ಲಾಕ್